ನಮಸ್ಕಾರ, ಗುಡ್ ಮಾರ್ನಿಂಗ್. ನೈನೇ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಂತ ಬಾಲಕಿ ಅಮ್ಮ ಆಗಿದ್ದಾಳೆ. ಗಂಡು ಮಗುವಿಗೆ ಜನ್ಮವನ್ನ ನೀಡಿರುವಂತದ್ದು 9ನೇ ತರಗತಿ ಓದ್ತಾ ಇದ್ದಂತ ಬಾಲಕಿ. 9ನೇ ತರಗತಿ ಓದ್ತಾ ಇದ್ದಂತ ಬಾಲಕಿ ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. 9ನೇ ಕ್ಲಾಸು ಅಂದ್ರೆ 14 ವರ್ಷ ಆಕೆಗೆ. ತುಮಕೂರು ಜಿಲ್ಲೆಯ ಮಧುಗಿರಿಯ ಹಾಸ್ಟೆಲ್ ಒಂದರಲ್ಲಿ ಈ ಒಂದು ಘಟನೆ ನಡೆದಿದೆ. ಬಾಗೇಪಲ್ಲಿ ಮೂಲದ ಬಾಲಕಿ ಮಧುಗಿರಿಯ ಹಾಸ್ಟೆಲ್ನಲ್ಲಿ ಇದ್ಲು. ಬಾಲಕಿ ಗರ್ಭಿಣಿ ಆಗಿದ್ರೂ ಕೂಡ ವಾರ್ಡನ್ಗೆ ಗೊತ್ತಾಗಿರಲಿಲ್ಲ. ಬಾಲಕಿಗೆ ಹೆರಿಗೆಯಾದ ಬಳಿಕವೇ ಎಲ್ಲರಿಗೂ ಕೂಡ ಅಚ್ಚರಿಯನ್ನ ತಂದಿರುವಂಥದ್ದು. ಆ ಹುಡುಗಿಗೂ ಕೂಡ ಏನು ಗೊತ್ತಿರಲಿಲ್ವಾ ಅನ್ನುವಂಥ ಪ್ರಶ್ನೆನೂ ಕೂಡ ಮೂಡುತ್ತೆ. ಈಕೆ ಏನಾದರೂ ಬಾಲ್ಯ ವಿವಾಹ ಆಗಿದ್ಲ? ಅದನ್ನೆಲ್ಲವನ್ನು ಕೂಡ ಏನಾದರೂ ಅವರ ಪೋಷಕರು ಮುಚ್ಚಿಟ್ಟಿದ್ರ? ಹಾಗೆ ಪೋಷಕರಿಗೂ ಕೂಡ ಗೊತ್ತಿರಲಿಲ್ವಾ ಆಕೆ ಪ್ರೆಗ್ನೆಂಟ್ ಆಗಿದ್ದಂಥದ್ದು? ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಇರುವಂಥದ್ದು ಇದರಲ್ಲಿ. ಹಾಸ್ಟೆಲ್ನಲ್ಲಿದ್ದಂಥ ಬಾಲಕಿಯ ಚಲನವನ್ನ ಗಮನಿಸಿರ್ಲಿಲ್ವಂತೆ. ಗರ್ಭಿಣಿಯಾದರೂ ಕೂಡ ವಾರ್ಡನ್ ಸಿಬ್ಬಂದಿಗೆ ಗೊತ್ತಿರಲಿಲ್ವಂತೆ. ಹಾಸ್ಟೆಲ್ ವಾರ್ಡನ್ ಸಸ್ಪೆಂಡ್ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಸಿಇಒ. ಅದರ ಜೊತೆಗೆ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಪೋಷಕರಿಗೆ ಗೊತ್ತಿರಲಿಲ್ವಾ? ಗೊತ್ತಿದ್ದು ಸುಮ್ಮನಿದ್ರ? ಆ ಬಾಲಕಿ ಪ್ರೆಗ್ನೆಂಟ್ ಆದಂಥ ವಿಚಾರ, ಬಾಲ್ಯ ವಿವಾಹ ಏನಾದರೂ ಆಗಿತ್ತಾ? ಓದ್ಲಿಕ್ಕೋಸ್ಕರ ಬಾಲ್ಯ ವಿವಾಹ ಆಗಿದ್ರು ಏನಾದರೂ ಕಳಿಸಿದ್ರ? ಹಾಸ್ಟೆಲ್ನಲ್ಲಿ ಇರಿಸಿದ್ರ? ಇದೆಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ. ಬಾಗೇಪಲ್ಲಿ ಮೂಲದ ಹುಡುಗಿ ಮಧುಗಿರಿಯ ಹಾಸ್ಟೆಲ್ನಲ್ಲಿ ಇದ್ಲು. ಅಲ್ಲಿ 9ನೇ ತರಗತಿ ಓದ್ತಾ ಇದ್ಲು. ಗಂಡು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ದಾಳೆ. ಸಾಕಷ್ಟು ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ ಈ ಪ್ರಕರಣ. ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿರುವಂಥದ್ದು. ಈಗ ಕ್ರಮ ಅಂದರೆ ಜಿಲ್ಲಾ ಪಂಚಾಯಿತಿ ಸಿಇಒ ವಾರ್ಡನ್ ಮೇಲೆ ಕೈಗೊಂಡಿದ್ದಾರೆ. ಆದರೆ ಆ ಹುಡುಗಿ ವಿಚಾರ ಏನು? ಆಕೆಗೆ ಮದುವೆ ಆಗಿತ್ತಾ? ಬಾಲ್ಯ ವಿವಾಹ ಆಗಿತ್ತಾ? ಪ್ರೆಗ್ನೆಂಟ್ ಆಗಿದ್ರೂ ಕೂಡ ಅವರ ಪೋಷಕರು ಮುಚ್ಚಿಟ್ಟಿದ್ದಾರ? ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮನುಕುಮಾರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮನು, ಸಾಕಷ್ಟು ಅನುಮಾನಗಳನ್ನ, ಪ್ರಶ್ನೆಯನ್ನ ಹುಟ್ಟಾಗ್ತಾ ಇರುವಂತ ಪ್ರಕರಣ ಇದು. ಈಗ ವಾರ್ಡನ್ಗೆ ಗೊತ್ತಿರಲಿಲ್ಲ, ಓಕೆ, ಆದ್ರೆ ಅವ್ರ ಪೋಷಕರಿಗೆ ಗೊತ್ತಿರಲಿಲ್ವಾ? ಆ ಬಾಲಕಿನ 9 ತಿಂಗಳು ಅಲ್ಲೇ ಬಿಟ್ಟಿದಾರಲ್ಲ, ಆ ಹುಡುಗಿಗೆ ಏನಾದ್ರೂ ಬಾಲ್ಯ ವಿವಾಹ ಆಗಿತ್ತಾ? ಏನಾಗಿದೆ ಈ ಪ್ರಕರಣದಲ್ಲಿ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶಿವರಾಜ್, ಏನೋ ಬಾಲಕಿಗೆ ಈಗ ಗಂಡು ಮಗು ಜನಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಪೊಲೀಸ್ ಸಹ ತೀವ್ರ ತನಿಖೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಹಾಸ್ಟೆಲ್ ನಲ್ಲಿ ಇದ್ದಂತ ಸಮಯದಲ್ಲಿ ಈಕೆ ಗರ್ಭಿಣಿ ಆಗಿರ್ತಾಳೆ. ಗರ್ಭಿಣಿ ಆದ್ರೂ ಸಹ ಏನು ವಾರ್ಡನ್ಗೆ ಈ ಮಾಹಿತಿ ತಿಳಿದಿರಲಿಲ್ವಾ, ಅಥವಾ ಪೋಷಕರು ಸಹ ಏನು ಮಗಳ ಮೇಲೆ ಏನು ನಿಗಾವನ್ನು ವಹಿಸಿರ್ಲಿಲ್ವಾ ಅನ್ನೋಂತ ಮಾಹಿತಿಯನ್ನು ಸಹ ಈಗ ಕಲೆ ಆಗ್ತಿರುವಂತದ್ದು. ಪ್ರಮುಖವಾಗಿ ಆಕೆ ಮನೆಗೆ ಬಂದು ಏನು ಮಗುಗೆ ಜನನ ನೀಡುವವರೆಗೂ ಯಾವುದೇ ರೀತಿಯ ಬಹಿರಂಗ ಮಾಡದೆ ಏಕಾಏಕಿ ಆಕೆ ಹೊಟ್ಟೆ ನೋವು ಅಂದಂತ ಸಂದರ್ಭದಲ್ಲಿ ಆಕೆನ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಮಯದಲ್ಲಿ ಮಗು ಜನನ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಈಗ ಮಗುವಿನ ಜನನಕ್ಕೆ ಕಾರಣ ಯಾರು? ಆಕೆ ಏನಾದ್ರು ಮುಚ್ಚಿಟ್ಟಿದ್ದಾಳ ವಿಷಯನ? ವಾರ್ಡನ್ಗೆ ಏನಾದ್ರು ವಿಷಯ ಗೊತ್ತಿದ್ರು ಕೂಡ ಪೋಷಕರಿಗೆ ತಿಳಿಸಿದ್ರ, ಅಥವಾ ಪೋಷಕರು ಕೂಡ ತನ್ನ ಮಗಳ ಮೇಲೆ ಗಮನ ಹರಿಸಿದೆ ಅಂದ್ರೆ ವಿಷಯ ಗೊತ್ತಿದ್ದು ಕೂಡ ಏನು ಮುಚ್ಚಿಟ್ಟಿದ್ರ ಅನ್ನೋ ಪ್ರಶ್ನೆಗಳು ಸಹ ಈಗ ಮೂಡ್ತಾ ಇರುವಂತದ್ದು. ಅಲ್ಲದೆ ಏನು ವಾರ್ಡನ್ ಕೂಡ ಯಾವುದೇ ರೀತಿಯ ಕ್ರಮಕ್ಕೆ ಅಂದ್ರೆ ಇಲಾಖೆಗೂ ಕೂಡ ಮಾಹಿತಿಯನ್ನು ನೀಡದೆ ಏನು ವಿಷಯವನ್ನು ಮುಚ್ಚಿಟ್ಟಿರುವಂತಕ್ಕೆ ಕಾರಣ ಆದ್ರೂ ಏನು ಅನ್ನೋ ಪ್ರಶ್ನೆಗಳು ಸಹ ಈಗ ಮೂಡ್ತಾ ಇರುವಂತದ್ದು ಪೃಥ್ವಿರಾಜ್. ಅಲ್ಲ, ಇಲ್ಲಿ ಅವರ ತಂದೆ ತಾಯಿ ಗೊತ್ತಿದ್ದು ಸುಮ್ಮನಿದ್ದಾರಾ ಅನ್ನುವಂಥ ಪ್ರಶ್ನೆ ಪ್ರಮುಖವಾಗಿ ಕಾಡುವಂಥದ್ದು. ಓಕೆ, ವಾರ್ಡನ್ ಏನೋ ಈಗ ಓದ್ತಾ ಇದ್ದಾಳೆ ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮನೆಯವರೇ ಏನಾದರೂ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಾಗಿದ್ರು, ಅಥವಾ ಅದಾದ್ಮೇಲೆ ರಿಸ್ಕು ಅನ್ನುವ ಕಾರಣಕ್ಕೋಸ್ಕರ ಅವರೇ ಕಳಿಸಿದ್ರೆ ಏನೋ ಗೊತ್ತಿಲ್ಲ. ಓಕೆ, ಬಟ್ ಇಲ್ಲಿ ಪ್ರಮುಖವಾಗಿ ಬಾಲ್ಯ ವಿವಾಹದ ಪ್ರಶ್ನೆನೂ ಕೂಡ ಬರುತ್ತೆ. ಇದು ಯಾವುದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ವಾ ಮನು? ಸದ್ಯಕ್ಕೆ ಈಗ ಪೊಲೀಸರು ಸಹ ತನಿಖೆ ಮುಂದುವರಿಸಿರುವಂತದ್ದು. ಅಂದ್ರೆ ತಾಯಿಯನ್ನು ಸಹ ಈಗಾಗಲೇ ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂತದ್ದು. ಅಲ್ಲದೆ ಏನು ಯುವತಿ ತಾಯಿಯೊಂದಿಗೆ ಆಸ್ಪತ್ರೆಗೆ ಹೋದಂತ ಕಾರಣ ಏನೋ ತಾಯಿ ವಿಷಯ ಗೊತ್ತಿದ್ರು ಮುಚ್ಚಿಟ್ರ ಅಥವಾ ಏನೋ ಈ ಆಂಗಲ್ ನಲ್ಲೂ ಸಹ ಈಗಾಗಲೇ 9 ತಿಂಗಳಿಗೆ ಡೆಲಿವರಿ ಆಗಿದೆಯಾ ಅಥವಾ ಇನ್ನು ಬೇಗ ಏನಾದ್ರು ಡೆಲಿವರಿ ಆಗಿದೆಯಾ? ಅದೇನಾದ್ರೂ ಮಾಹಿತಿ ಸಿಗ್ತಾ? ಪೃಥ್ವಿರಾಜ್, ಈಗ ಇಲ್ಲ, ಸದ್ಯಕ್ಕೆ ಈಗ ಏನು ಮಗು ಕೂಡ ಆರೋಗ್ಯವಾಗಿರುವಂತದ್ದು. 2 kg 200 ಗ್ರಾಮ್ ಇರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಮಗುವಿನ ಬೆಳವಣಿಗೆಯಲ್ಲಿ ತೊಂದರೆ ಕೂಡ ಆಗಿರೋದಿಲ್ಲ. ಹಾಗಾಗಿ ಏನು ನಾರ್ಮಲ್ ಡೆಲಿವರಿ ಕೂಡ ಆಗಿರೋದ್ರಿಂದ ಈಗ ಎಲ್ಲಾ ರೀತಿಯ ಅಂದ್ರೆ ಮಗುವಿಗೆ ಬೇಕಾದಂತ ಗರ್ಭಾವಸ್ಥೆಯಲ್ಲಿ ಬೇಕಾದಂತ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನು ಸಹ ತೆಗೆದುಕೊಂಡಿರುವಂತದ್ದು ಅಂದ್ರೆ ಈಗ ಅನುಮಾನ ಬರ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀವಿ. ಧನ್ಯವಾದ ಮನು, ನಿಮ್ಮೆಲ್ಲ ಮಾಹಿತಿಗೋಸ್ಕರ.
ಹಾನಗಲ್ನಲ್ಲಿ ಜೋಡಿ ಮೇಲೆ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಂಡತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಗಂಡ. ಕಿಡ್ನಾಪ್ ಮಾಡಿ ಹಲ್ಲೆಯನ್ನ ಮಾಡಿ ರೇಪ್ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪರಪುರುಷನ ಜೊತೆ ಹೋಗುವಾಗ ಕಿಡ್ನಾಪ್ ಮಾಡಿ ಹಲ್ಲೆಯನ್ನ ಮಾಡಲಾಗಿತ್ತು. ಲಾಡ್ಜ್ ಒಳಗೆ ಇಬ್ಬರ ಮೇಲೆ ಹಲ್ಲೆಯನ್ನ ಮಾಡಿದಂತ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. 7-8 ಜನ ನುಗ್ಗಿ ಹಲ್ಲೆಯನ್ನ ಮಾಡಿದಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿರುವಂಥದ್ದು. ಕಾರಿನಲ್ಲಿ ಬಂದಂತ ಕೆಲ ಯುವಕರು ವ್ಯಕ್ತಿ ಮೇಲೆ ಹಲ್ಲೆಯನ್ನ ಮಾಡಿದಂತ ದೃಶ್ಯಗಳು ಕೂಡ ಸಿಕ್ಕಿದ್ದಾವೆ. ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಮಹಿಳೆಯನ್ನ ಒಂದು ಬೈಕ್ ನಲ್ಲಿ ಕೂರಿಸಿಕೊಂಡು ಒಬ್ಬಾತ ಮುಂದೆ ಹೋಗ್ತಾನೆ. ಆಮೇಲೆ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಿ ಶರ್ಟ್ ಹರಿದು ಇನ್ನೊಂದು ಬೈಕ್ ನಲ್ಲಿ ಕೆಲ ಯುವಕರು ಆತನನ್ನ ಮಧ್ಯದಲ್ಲಿ ಕೂರಿಸಿಕೊಂಡು ಹೋಗ್ತಾರೆ. ಎಲ್ಲಾ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಕಾರಿನ ಒಳಗಡೆ ಮಹಿಳೆಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಆಮೇಲೆ ಲಾಡ್ಜ್ ನಲ್ಲಿ ಇಬ್ಬರ ಮೇಲೂ ಕೂಡ ಸಿಕ್ಕಾಪಟ್ಟೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಪ್ರಕರಣವನ್ನ ಎಸ್ಪಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತು ಒಂದ್ ಕಡೆ ಗಂಡ ಈಗ ಗ್ಯಾಂಗ್ ರೇಪ್ ಆಗಿದೆ ನನ್ನ ಹೆಂಡತಿ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಾರ್ಕೆಟಿಗೆ ಕಳಿಸಿದ್ದೆ. ಕಿಡ್ನಾಪ್ ಆಗಿ ಸರ್ ರೇಪ್ ಆಗಿದೆ. ಸುಮಾರು ದಿವಸ ಆಗಿತ್ತು ಸರ್. ಇದು ಅವಳು ನನ್ನ ಹತ್ರ ಹೇಳಲಿಲ್ಲ, ತಂಗಿ ಹತ್ರ ಹೇಳಿತ್ತು. ಮತ್ತು ತಂಗಿ ನನ್ನ ಹತ್ರ ಹೇಳಿದ್ಲು. ಅವಳು ತಂಗಿ ಅಂತ ಏನಂತ ಹೇಳಿದ್ರು? ನನಗೆ ಎಷ್ಟು ಮಂದಿ ತಗೊಂಡು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಹೊಡೆದು ಭಾಳ ಹಿಂಸೆ ಕೊಟ್ರಂತ. ಹಾಂ ಸರ್, ಭಾಳ ಹಿಂಸೆ ಕೊಟ್ಟಾರೆ. ಅದ್ರ ಯಾವ ವಿಡಿಯೋನು ಉಂಟು, ಕೊಡ್ತೇನೆ. ಯಾವ ಕಾರಣಕ್ಕೆ ಹಿಂಸೆ ಅಂತ? ಯಾವ ಕಾರಣ ಇಲ್ಲ ಸರ್. ಕಿಡ್ನಾಪ್ ಮಾಡಿ ತಗೊಂಡು ಹೋಗಿದ್ದು ಅಷ್ಟೇ ಗೊತ್ತಿದೆ, ಮತ್ತು ಬೇರೆ ನಾವು ಮಾರ್ಕೆಟಿಗೆ ಕಳಿಸಿದ್ದೆ. ಕಿಡ್ನಾಪ್ ಆಗಿ ಸರ್ ರೇಪ್ ಆಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನವೀನ್ ಸಾಬ್ ಸವಣೂರ್ ಅವರು ದೂರವಾಣಿ ಸಂಪರ್ಕದಲ್ಲಿ ನಜೀರ್ ಸಾಬ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ನಜೀರ್ ಅವರೇ. ನಮಸ್ಕಾರ ಸರ್. ಏನಾಗಿರೋದು ಈ ಪ್ರಕರಣದಲ್ಲಿ? ಯಾವ್ದು ಸರ್? ಈ ಗ್ಯಾಂಗ್ ರೇಪ್ ಅಂತ ಆರೋಪವನ್ನ ಮಾಡ್ತಾ ಇದಾರಲ್ಲ, ಅದೇ ಈ ಹಾನಗಲ್ನಲ್ಲಿ ಗಲಾಟೆ ಆಗಿತ್ತಲ್ಲ, ಯಾವಾಗ ಸರ್? ಓಕೆ, ಧನ್ಯವಾದ ನಜೀರ್. ನಿಮ್ಮೆಲ್ಲ ಅಂದರೆ ನಜೀರ್ ಅವ್ರಿಗೆ ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ಕಾಣಿಸುತ್ತೆ. ಆ್ಯಕ್ಚುಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಪರಪುರುಷನ ಜೊತೆ ಹೋಗುವಂಥ ಸಂದರ್ಭದಲ್ಲಿ ಕಿಡ್ನಾಪ್ ಆಗಿತ್ತು, ನಂತರ ಗ್ಯಾಂಗ್ ರೇಪ್ ಆಗಿದೆ ಅಂತ ಗಂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಒಂದು ಕಡೆ ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡು SP ತನಿಖೆಯನ್ನು ಮಾಡಿಸ್ತಾ ಇರುವಂಥದ್ದು. ಏನಾಗಿದೆ ಈ ಪ್ರಕರಣದಲ್ಲಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಂತೂ ಇರುವಂಥದ್ದು. ಒಂದು ಕಡೆ ಗಂಡ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅದ್ರ ಬಗ್ಗೆನೂ ಕೂಡ ಒಂದು ಮೆಡಿಕಲ್ ರಿಪೋರ್ಟ್ ಸಿಗಬೇಕಾಗತ್ತೆ. ಬಿಕಾಸ್ ಕೆಲವೊಂದ್ಸಲಿ ಸುಮ್ಮನೆ ಆರೋಪವನ್ನ ಮಾಡ್ಲಿಕ್ಕೋಸ್ಕರ, ಇನ್ನೊಬ್ಬರನ್ನ ಸೇವ್ ಮಾಡ್ಲಿಕ್ಕೋಸ್ಕರ ಈ ರೀತಿಯಾಗಿ ಆರೋಪ ಮಾಡುವಂಥದ್ದು ಕೂಡ ನೋಡಿದ್ದೇವೆ. ನೋಡ್ಬೇಕು ತನಿಖೆಯ ನಂತರ ಏನ್ ಮಾಹಿತಿ ಸಿಗುತ್ತೆ ಅಂತ. ಉತ್ತರ ಸಿಗದ ಪ್ರಶ್ನೆಗಳಂತೂ ಸಾಕಷ್ಟಿದಾವೆ. ಯಾರೋ ಎಲ್ಲೋ ಒಂದ್ ಕಡೆ ಒತ್ತಡವನ್ನ ಹಾಕಿ ಈ ಒಂದು ಪ್ರಕರಣವನ್ನ ತಿರುಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಸಾಮೂಹಿಕ ಅತ್ಯಾಚಾರದ ಆರೋಪ ಆದ್ರೂ ಯಾಕೆ ಮಾಡಿದ್ರು ಅನ್ನುವಂತ ಪ್ರಶ್ನೆ ಇದೆ. ಲಾಡ್ಜ್ ನಲ್ಲಿ ಥಳಿತಕ್ಕೆ ಒಳಗಾದಂತ ವ್ಯಕ್ತಿ ಏನಾದ, ಆತನ ಬಗ್ಗೆನೂ ಕೂಡ ಇನ್ನು ಮಾಹಿತಿ ಸಿಕ್ಕಿಲ್ಲ. ಸಂತ್ರಸ್ತ ಮೇಲೆ ಒತ್ತಡ ಹಾಕ್ತಾ ಇದ್ದಾವ ಕಾಡದ ಕೈಗಳು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಪೊಲೀಸ್ ತನಿಖೆಯಿಂದ ಸತ್ಯ ಹೊರ ಬರುತ್ತಾ ಕಾದ್ ನೋಡ್ಬೇಕಾಗಿದೆ. ಪೊಲೀಸ್ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಸಿಗಬೇಕಾಗಿದೆ. ಸಂತ್ರಸ್ತೆಯಿಂದ ಈವರೆಗೂ ದೂರು ದಾಖಲಾಗಿಲ್ಲ, ಯಾಕೆ ಅನ್ನುವಂತ ಪ್ರಮುಖ ಪ್ರಶ್ನೆ ಈಗ ಇರುವಂತದ್ದು. ಸಾಮೂಹಿಕ ಅತ್ಯಾಚಾರದ ಆರೋಪ ಯಾಕೆ ಮಾಡಿದ್ರು? ಈಗ ಆಲ್ರೆಡಿ ಹೇಳಿದ್ನಲ್ಲ ನಾನು, ಈ ಪ್ರಶ್ನೆಗಳು ಉತ್ತರ ಸಿಕ್ಕಿಲ್ಲ, ಇನ್ನು ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಜ್ಜನ್ ಅವರು ಬಿಜೆಪಿ ನಾಯಕ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಿಮ್ಮ ಹಾನಗಲ್ ಕ್ಷೇತ್ರದಲ್ಲಿ ಒಂದು ಪ್ರಕರಣ ವರದಿಯಾಗಿದೆ. ಅದು ನೈತಿಕ ಪೊಲೀಸ್ ಗಿರಿ ಆಗಿರುವಂಥದ್ದು. ಅದರ ಜೊತೆಗೆ ಅದಾದ್ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅನ್ನುವಂಥ ಆರೋಪವನ್ನ ಅವರ ಗಂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿದೆಯಾ? ಮಾಹಿತಿ ಇದೆ ನನಗೆ. ಆಕ್ಚುಲಿ ಅದು 2-3 ದಿನದಿಂದ ಇದು ಪ್ರಕರಣ ನಡೀತಾ ಇದೆ. ಒಬ್ಬ ಹುಡುಗನ್ನು ಹೊಡೆದ್ರು, ಈಕಿನ್ನು ಹೊಡೆದ್ರು. ಆಮೇಲೆ ಈಕಿನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಆ ಕಡೆ ಸಿರ್ಸಿ ರೋಡ್ ನಲ್ಲಿ ಅಲ್ಲೆಲ್ಲ ಹೋಗಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ ಆರೋಪ ನನಗ್ ಮಾಹಿತಿ ಇದೆ. ಆಕಿ ಹೋಗಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾಳೆ. ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾಳೆ. ಅವರು ರೆಸ್ಪಾಂಡ್ ಮಾಡಿಲ್ಲ. ಅದಕ್ಕೆ ನಾನು ನಿನ್ನೆ ಒಬ್ರು ನಮ್ಮ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು, ಇಲ್ಲ SP ಹತ್ರ ಕರ್ಕೊಂಡ್ ಬನ್ನಿ, SP ಥ್ರೂ ಕಂಪ್ಲೇಂಟ್ ಕೊಡ್ಸೋಣ ಅಂತ ಹೇಳಿದೀನಿ. ಈಗ ಬೆಳಿಗ್ಗೆ ಬರ್ತಾ ಇದಾರೆ ಅವ್ರು SP ಹತ್ರ. SP ಹತ್ರ ಬರ್ತಾ ಇದಾರೆ. ಇದೊಂದು ಗುಂಡಾಗಿರಿ.
ಇದೇನಾಗ್ಬಿಟ್ಟಿದೆ ಅಂತಂದ್ರೆ ಬಹಳಷ್ಟು ಗುಂಡಾಗಿರಿ ದೌರ್ಜನ್ಯಗಳು ಈ ಹಾನಗಲ್ ತಾಲೂಕಿನಲ್ಲಿ ನಡೀತಾ ಇದಾವು. ನಮ್ಮ ಕಾರ್ಯಕರ್ತರನ್ನ ಅಟ್ಯಾಕ್ ಮಾಡಿದ್ದು, ಹೊಡೆದಿದ್ದು ಕೆಲವು ಚುನಾವಣೆಗಳಲ್ಲಿ. ಸರ್, ಈ ಪ್ರಕರಣದಲ್ಲಿ ಸೋಮಶೇಖರ್ ಅನ್ನೋರು ಲಾಡ್ಜ್ ಅಲ್ಲಿ ಇರ್ತಾರಲ್ಲ, ಅವ್ರು ಏನಾದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಎಲ್ಲೂ ಮಾಹಿತಿ ಸಿಗ್ತಾ ಇಲ್ಲ. ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನೀವೇನಾದ್ರೂ ಪೊಲೀಸರ ಹತ್ರ ಮಾಹಿತಿ ಪಡ್ಕೊಂಡ್ರಾ? ಸರ್, ಪೊಲೀಸ್ ಹತ್ರ ಇಲ್ಲ, ಅವರು ನಾನು ಮಾಹಿತಿ ತಗೊಂಡಿಲ್ಲ. ಯಾಕಂದ್ರೆ ಆಕ್ಚುಲಿ ಇದು ಗ್ಯಾಂಗ್ ರೇಪ್ ಆಗಿರುವಂತದ್ದು ನನ್ನ ಗಮನಕ್ಕೆ ಬಂದಿರೋದು ನಿನ್ನೆ ಮಧ್ಯಾಹ್ನ. ಆಮೇಲೆ ಅವ್ರಿಗೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದೆ ನಾನು. ಹೇಳಿದ್ಮೇಲೆ ಇಲ್ಲ, ಅಲ್ಲಿ ಅವ್ರು ತಗೊಳ್ತಾ ಇಲ್ಲ ಅಂತ ಹೇಳಿ ನನಗೆ ರಾತ್ರಿ ಮೆಸೇಜ್ ಬಂತು, ಇಲ್ಲ SP ಹತ್ರ ಕರ್ಕೊಂಬರ್ರಿ, ನಾನು SP ಅವ್ರಿಗೆ ಹೇಳಿ ಅದನ್ನ ಕಂಪ್ಲೇಂಟ್ ಕೊಡ್ಸಕ ತಗೊಳಕ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ಈ ಪ್ರಕರಣದಲ್ಲಿ ಕಾಣದ ಕೈಗಳು ಕೂಡ ಕೆಲಸ ಮಾಡ್ತಾ ಇದಾವೆ, ಒತ್ತಡವನ್ನ ತರುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಕಾಣದ ಕೈಗಳು ಮತ್ತು ಕೆಲವು ಈ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಕೆಲಸನೂ ನಡೀತಾ ಇದೆ. ಓಕೆ. ಪೊಲೀಸರಿಗೆ ಸ್ವತಂತ್ರವಾಗಿ ತನಿಖೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಇದರಲ್ಲಿ ಕಾಣದ ಕೈಗಳು ಕಂಪ್ಲೇಂಟ್ ದಾಖಲಿಸ್ಕೊಳ್ಳೋದ್ರಲ್ಲೂ ಕೂಡ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆಯಾ ಅಲ್ಲೇನಾದ್ರು? ಇದೆ ಸರ್. ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಅದನ್ನ SP ಅವ್ರ ಹತ್ರ ತಾಯಿ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಓಕೆ, ನೋಡೋಣ ಸರ್ ಏನಾಗುತ್ತೆ ಅಂತ. ತನಿಖೆಯನ್ನ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂತ SP ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ತನಿಖೆಯ ನಂತರ SP ಹತ್ರ ಬರ್ತಾ ಇದ್ದಾರೆ, ತಾಯಿ ಬರ್ತಾ ಇದ್ದಾರೆ. ಓಕೆ, ಧನ್ಯವಾದ ಶಿವರಾಜ್ ಸಜ್ಜನ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಲೋಕಸಭೆ ಚುನಾವಣೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ವ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ರಾಜ್ಯದ 28 ಸಚಿವರ ಜೊತೆ ಇಂದು ರಾಹುಲ್ ಗಾಂಧಿ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ನಿಂದ ದಿಲ್ಲಿಗೆ ತೆರಳ್ತಾ ಇದ್ದಾರೆ ಸಚಿವರು. 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ. ಆ ಸಂಯೋಜಕರು ಅಂದ್ರೆ ಸಚಿವರಿಗೆ ನೇತೃತ್ವವನ್ನು ವಹಿಸಲಾಗಿರುವಂಥದ್ದು. ಈ ಕ್ಷೇತ್ರವನ್ನ ನೀವು ಗೆಲ್ಸ್ಕೊಂಡ್ ಬರಬೇಕು, ಏನೇ ಪ್ಲಾನ್ ರೂಪುರೇಷೆಯನ್ನ ಸಿದ್ಧಪಡಿಸೋದು ನಿಮ್ಮ ಜವಾಬ್ದಾರಿ ಅಂತ ಕೊಡ್ಲಾಗಿರುವಂಥದ್ದು ಜವಾಬ್ದಾರಿಯನ್ನ. ಲೋಕಸಭೆ ಚುನಾವಣೆ ಬಗ್ಗೆ ರಾಹುಲ್ ಜೊತೆ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ 28 ಸಚಿವರುಗಳು. ನಿಗಮ ಮಂಡಳಿ DCM ವಿಚಾರವಾಗಿಯೂ ಕೂಡ ಸಮಾಲೋಚನೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಂಪ್ಲೀಟ್ ಆಗಿ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಡೌಟು, ಬಿಕಾಸ್ ಲೋಕಸಭೆನೇ ಟಾರ್ಗೆಟ್ ಅನ್ನ ಮಾಡಿರುವಂಥದ್ದು ಹೈಕಮಾಂಡ್ ಇಲ್ಲಿ. ಸೊ ಹೀಗಾಗಿ ಯಾವ ರೀತಿಯಾಗಿ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ, ಹಾಗೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಬೆಂಗಳೂರು ಏರ್ಪೋರ್ಟ್ ನಿಂದ ಸಚಿವರು ದೆಹಲಿ ಕಡೆ ಹೋಗ್ತಾ ಇದ್ದಾರೆ ಒಬ್ಬೊಬ್ಬರಾಗೇನೆ. 28 ಕ್ಷೇತ್ರದ ಉಸ್ತುವಾರಿ ಸಚಿವರುಗಳು ಎಲ್ಲರೂ ಕೂಡ 3 ಗಂಟೆಗೆ AICC ಅವರ ಸಭೆಗೆ ಹಾಜರಾಗಲಿಕ್ಕೆ ಹೋಗ್ತಾ ಇದ್ದೀವಿ. ಬಹುತೇಕ ಎಲ್ಲ 28 ಜನ ಸಚಿವರು ಕೂಡ ಬರ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹೀಗಾಗಿ ಅಲ್ಲಿ ಏನೆಲ್ಲ ನಿರ್ದೇಶನಗಳನ್ನು ಚುನಾವಣೆ ಸಂಬಂಧದಲ್ಲಿ ಕೊಡ್ತಾರೆ, ಆ ನಿರ್ದೇಶನಗಳನ್ನು ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಅದು AICC ಬಿಟ್ಟು ವಿಚಾರ. ನಾನೀಗ ಹೋಗ್ತಿರೋದು AICC ಅವ್ರು ಕರೆದಿದ್ದಾರೆ ಲೋಕಸಭಾ ಚುನಾವಣೆ ತಯಾರಿಗೆ, ಅದಕ್ಕೆ ನಾನು ಹೊರಟಿದ್ದೇನೆ. ಅವ್ರದ್ದು ಯಾವುದು ಹಿಂದೂ ಧರ್ಮ ಅನ್ನೋದು ಒಬ್ಬರ ಆಸ್ತಿ ಅಲ್ಲ. ನಾವೆಲ್ಲ ಆಂಜನೇಯ ದೇವಸ್ಥಾನ ಇದೆ, ನಾವು ಬಿಡು ಆಂಜನೇಯ ದೇವಸ್ಥಾನದಿಂದ ಹೊರಗೆ ನಿಂತವ್ರು, ನಮ್ಮನ್ನೇನು ಒಳಗೆ ಕರೀದಿಲ್ಲಲ್ಲ. ದಲಿತರನ್ನ ಹೊರಗೆ ಕರೀತಾರೆ, ಊರುಗಳಾಗಿನ ದೇವಸ್ಥಾನಕ್ಕೆ ಹೊರಗೆ ಕರೀತಾ ಇಲ್ಲ. ರಾಮ ಮಂದಿರ ಎಷ್ಟು ಮಟ್ಟಿಗೆ ನಮಗೆ ದೇವ್ರು, ನಾವು ಇಲ್ಲೇ ನಮಸ್ಕಾರ ಮಾಡಬೇಕಲ್ಲ, ಹೋಗಲೇಬೇಕಂತ ಏನಿದೆ. ದಲಿತರು ಲೋಕಸಭೆ ಎಲೆಕ್ಷನ್ ಇನ್ನಷ್ಟು ಅಗ್ರೆಸಿವ್ ಆಗಿ ನಿರ್ಲಕ್ಷ್ಯ ಮಾಡದೆ ಜವಾಬ್ದಾರಿಯನ್ನ ಹೊತ್ಕೊಂಡು ನೆಟ್ಟಕ್ಕೆ ಕೆಲಸ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಶಾಕ್ ರೀತಿಯಲ್ಲಿ ಅವರಿಗೆ ಎಚ್ಚರಿಕೆ ಕೊಡಲಾಗಿರುವಂಥದ್ದು. ಸಚಿವರ ಮೌಲ್ಯಮಾಪನಕ್ಕೆ ಮುಂದಾಗಿರುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಲೋಕಸಭೆ ಚುನಾವಣೆ ಬಳಿಕ ಸಚಿವರ ಮೌಲ್ಯಮಾಪನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೌಲ್ಯಮಾಪನದಲ್ಲಿ ಹಿನ್ನಡೆಯಾದಂಥವರು ಮಂತ್ರಿ ಸ್ಥಾನದಿಂದ ಔಟ್ ಆಗ್ತಾರೆ ಅನ್ನುವಂಥ ಎಚ್ಚರಿಕೆ. ಎಲೆಕ್ಷನ್ ಅಲ್ಲಿ ಕೆಲಸ ಮಾಡಿದ ಸಚಿವರು ಸಂಪುಟದಿಂದ ಔಟ್ ಆಗ್ತಾರೆ, ಸಂಪುಟ ಪುನಾರಚನೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಕಾರ್ಯಕರ್ತರು ಮೊದಲು, ಪಕ್ಷ ಮೊದಲು, ಅಧಿಕಾರ ಆಮೇಲೆ.
ಪಕ್ಷಕ್ಕಾಗಿ ದುಡಿದು ಅಧಿಕಾರ ವಂಚಿತರಾದಂಥವರಿಗೆ ಅಧಿಕಾರ ಕೊಡಬೇಕು. ದೆಹಲಿ ಸಭೆಗೂ ಮುನ್ನ ಸಚಿವರು ಶಾಸಕರಿಗೆ ಸುರ್ಜೇವಾಲಾ ಸಂದೇಶವನ್ನ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಹೇಳ್ತಾ ಇದ್ದಾರೆ ಸುರ್ಜೇವಾಲಾ ಅವರು ಕಾರ್ಯಕರ್ತರು ಮೊದಲು, ಪಕ್ಷ ಮೊದಲು, ಅದಾದ ನಂತರ ಅಧಿಕಾರ ಅಂತ. ಆದ್ರೆ ಉಲ್ಟಾ ಇಲ್ಲಿ ರಾಜಕಾರಣಿಗಳಿಗೆ ಅಧಿಕಾರ ಮೊದಲು, ಇನ್ನು ಉಳಿದಿದ್ದೆಲ್ಲವೂ ಕೂಡ ನಂತರ ಅಂತ. ಸೊ ಹೀಗಾಗಿನೇ ಸುರ್ಜೇವಾಲಾ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿದ್ದಾರೆ ಎಲ್ಲಾ ಸಚಿವರುಗಳಿಗೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಕಾಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಶಿವಪ್ರಸಾದ್, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಎಚ್ಚರಿಕೆಯ ಸಂದೇಶವನ್ನ ಯಾವ ರೀತಿಯಾಗಿ ನೋಡಬಹುದು ಅಂತ. ಬಿಕಾಸ್ ಇಲ್ಲಿ ಒಂದು ಲೋಕಸಭೆ ಎಲೆಕ್ಷನ್ ಅನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತದ್ದು. 20ಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದಾರೆ. 28 ಸಂಯೋಜಕರನ್ನ ಸಚಿವರಿಗೆ ಜವಾಬ್ದಾರಿಯನ್ನಾಗಿ ಕೊಡಲಾಗಿರುವಂತದ್ದು. 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಿರ್ಲಕ್ಷ್ಯ ವಹಿಸದೆ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಪುನಾರಚನೆಯ ಅಸ್ತ್ರವನ್ನ ಬಿಟ್ಟಿರುವಂತದ್ದು, ಅಥವಾ ಇವರು ಯಾರು ಕೂಡ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ನಿಜಕ್ಕೂ ಮೌಲ್ಯಮಾಪನ ಮಾಡಬೇಕಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಎಚ್ಚರಿಕೆ ಸಂದೇಶನ ಇದು ಅಂತ. ಪೃಥ್ವಿ, ತಮಗೆ ಗೊತ್ತಿರಬಹುದು ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಆಗಿನಿಂದಲೂ ಕೂಡ ಸಚಿವರ ಒಂದು ಕಾರ್ಯವೈಖರಿಯ ಬಗ್ಗೆ ಖುದ್ದು ಕಾಂಗ್ರೆಸ್ನ ಶಾಸಕರೇ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಖುದ್ದು ಲೆಟರ್ ಅನ್ನ ಬರೆದು ಸಿಎಂಗೆ ಒಂದಲ್ಲ ಎರಡಲ್ಲ 3-4 ಸಾರಿ ಲೆಟರ್ ಅನ್ನ ಬರೆದು ಸಚಿವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಖುದ್ದು ಸಚಿವರ ಕಾರ್ಯವೈಖರಿ ಬಗ್ಗೆ ಸಿಎಂಗೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದು ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಸಭೆಯಲ್ಲಿ ಗೊತ್ತಾಗಿರುವಂತದ್ದು. ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಆಗಿಂದಲೂ ಕೂಡ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಕೂಡ ಹೇಳ್ತಾ ಇದ್ದಾರೆ, ಗ್ಯಾರಂಟಿ ಏನು ಯೋಜನೆಗಳೇ ನಮ್ಮ ಒಂದು ಸರ್ಕಾರಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಬೇಕು, ಅದರಿಂದಲೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ಹೀಗಾಗಿ ಗ್ಯಾರಂಟಿ ವಿಚಾರಗಳನ್ನೇ ನಾವು ಅನುಷ್ಠಾನ ಮಾಡುವ ಮೂಲಕ ಅದರಿಂದ ಲೋಕಸಭಾ ಚುನಾವಣೆಯನ್ನ ನಾವು ಗೆಲ್ಲೋಣ ಅನ್ನುವಂತ ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಚಿವರು ಅಷ್ಟಾಗಿ ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇಲ್ಲ. ಅವರ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸರಿಯಾಗಿ ಒಂದು ಶಾಸಕರುಗಳಿಗೆ ಸ್ಪಂದಿಸುವಂತದ್ದಾಗಿರ್ಬೋದು, ಜನರನ್ನ ಭೇಟಿ ಮಾಡುವಂತದ್ದು ಯಾವುದನ್ನ ಕೂಡ ಮಾಡ್ತಿಲ್ಲ ಅಂತ ಹೇಳಿ ಅಸಮಾಧಾನ ಇರುವಂತದ್ದು. ನಿನ್ನೆ ಒಂದು ಸಭೆಯಲ್ಲೂ ಕೂಡ ಹೇಳಿದ್ದಾರೆ, ಖುದ್ದು ವಾರದಲ್ಲಿ ಒಂದು ದಿನ ತಮಗೆ ಯಾವ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಲಾಗಿದೆಯಲ್ಲ ಅಲ್ಲಿ ವಾಸ್ತವ್ಯನ ಹೂಡಬೇಕು, ಜನರ ಸಮಸ್ಯೆಯನ್ನ ಆಲಿಸಬೇಕು, ಜೊತೆಗೆ ಕಾರ್ಯಕರ್ತರ ಸಮಸ್ಯೆಯನ್ನ ಆಲಿಸಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಗ್ಯಾರಂಟಿಗಳ ಅನುಷ್ಠಾನ, ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ವೈಫಲ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾರ್ಯಕರ್ತರಿಗೆ ಒಂದು ಸಮಿತಿಯನ್ನ ಮಾಡಿ ಜವಾಬ್ದಾರಿಯನ್ನು ಕೊಡುವಂತಹ ನಿರ್ಣಯವನ್ನ ಕೂಡ ನಿನ್ನೆ ತೆಗೆದುಕೊಂಡಿರುವಂತದ್ದು. ಸೊ ಹೀಗಾಗಿ ಕೊಡ್ತಾ ಇರುವಂತಹ ಸಂದೇಶ ಏನಂತಂದ್ರೆ, ಇವತ್ತು ಸಚಿವರ ಸಭೆ ಕೂಡ ಇರುವಂತಹ ದೆಹಲಿಯಲ್ಲಿ 4 ಗಂಟೆಗೆ ಎಲ್ಲರೂ ಕೂಡ ಸಚಿವರು 28 ಜನ ಸಚಿವರು ಕೂಡ ಯಾರು ಸಂಯೋಜಕ ನಿಯೋಜನೆಗೊಂಡಿದ್ದಾರ ಅವರೆಲ್ಲರೂ ಕೂಡ ಹೋಗ್ತಾ ಇರುವಂತದ್ದು. ಇವತ್ತು ಬಹಳ ಪ್ರಮುಖವಾಗಿ ಕೊಟ್ಟಿರುವಂತಹ ಎಚ್ಚರಿಕೆ ಏನು ಅಂತಂದ್ರೆ ಸುರ್ಜೇವಾಲಾ ಅವರು, ಜೊತೆಗೆ ಇವತ್ತು ಕೂಡ ಕೊಡುವಂತಹ ದೆಹಲಿ ಹೈಕಮಾಂಡ್ ನಲ್ಲಿ ಸಚಿವರಿಗೆ ಕೊಡುವಂತ ಎಚ್ಚರಿಕೆ ಏನಂದ್ರೆ, ತಾವು ಕೆಲಸವನ್ನ ಮಾಡಿ, ಕೆಲಸ ಮಾಡಲಿಲ್ಲ ಅಂದ್ರೆ ಬೇರೆಯವರಿಗೆ ಸಚಿವ ಸ್ಥಾನವನ್ನು ಬಿಟ್ಟುಕೊಡಿ. ಯಾಕಂದ್ರೆ ನೀವು ಕೆಲಸ ಮಾಡೋದ್ರ ಮೇಲೆ ನೀವು ಎಷ್ಟು ಜವಾಬ್ದಾರಿಯನ್ನು ವಹಿಸ್ತಿರಲ್ಲ ಅಷ್ಟು ನಮಗೆ ಚುನಾವಣೆಗೆ ಅನುಕೂಲ ಆಗುತ್ತೆ. ಕಾರ್ಯಕರ್ತರನ್ನ ಪರಿಗಣನೆ ಮಾಡುವಂತ ರೂಢಿಯನ್ನ ರೂಢಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಕೊಟ್ಟಿದ್ದಾರೆ. ಸೊ ಈ ಮೌಲ್ಯಮಾಪನದ ಮೂಲಕ ಇದು ಬಿಜೆಪಿ ಸರ್ಕಾರದಲ್ಲಿ ಮೋದಿ ಅವರು ಮಾಡ್ತಾ ಇದ್ರು, ಸಚಿವರ ಮೌಲ್ಯಮಾಪನ ಮಾಡುವಂಥದ್ದು. ಅದೇ ರೀತಿಯಾಗಿ ಈಗ ಕಾಂಗ್ರೆಸ್ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಒಂದು, ನೀವು ಚೆನ್ನಾಗಿ ಕೆಲಸ ಮಾಡಿ, ಮೌಲ್ಯಮಾಪನದಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂತು ಅಂದ್ರೆ ನಿಮ್ಮನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸ್ತೀವಿ, ಇಲ್ಲ ಅಂತಂದ್ರೆ ನಿಮ್ಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಯಾಕಂದ್ರೆ ಹೆಚ್ಚು ಸ್ಥಾನಗಳು ಗೆದ್ದಿದ್ದೀವಿ, ನೀವು ಆಗಿಲ್ಲ ಅಂದ್ರೆ ಬಿಟ್ಕೊಟ್ಬಿಡಿ, ನಾವು ಬೇರೆಯವರಿಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ, ಅವರು ಕೆಲಸ ಮಾಡಿ ತೋರಿಸ್ತಾರೆ. ಈ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಡುವಂತಹ ಮೂಲಕ ಮುಂಬರುವಂತಹ ಲೋಕಸಭಾ ಚುನಾವಣೆ ಅಷ್ಟರೊಳಗಡೆ ಸಚಿವರು ಆಕ್ಟಿವ್ ಆಗಲಿ, ಅವರಿಗೆ ಕೊಟ್ಟಿರುವಂತಹ ಜಿಲ್ಲೆಗಳಲ್ಲಿ ಅವರಿಗೆ ಕೊಟ್ಟಿರುವಂತಹ ಸಂಯೋಜಕದ ಸ್ಥಾನ ಅಂತ ಏನಿದೆಯಲ್ಲ, ಜವಾಬ್ದಾರಿ ಕೊಟ್ಟಿದ್ರಲ್ಲ, ಆ ಮೂಲಕ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಒಂದು ಗೆಲ್ಸ್ಕೊಂಡ್ ಬರ್ಲಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯುವ ನಿಧಿಗೆ ಈಗ ಆಲ್ರೆಡಿ ನೋಂದಣಿ ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿತ್ತು ಸರ್ಕಾರ. 26ನೇ ತಾರೀಕು, ಕಳೆದ ವರ್ಷ ಡಿಸೆಂಬರ್ 26ನೇ ತಾರೀಕು ಚಾಲನೆಯನ್ನ ಕೊಡಲಾಗಿತ್ತು. ಯುವ ನಿಧಿ ಆಕಾಂಕ್ಷಿಗಳಿಗೆ ಇದರಲ್ಲಿ ಭಾರಿ ನಿರಾಸೆ ಆಗ್ತದೆ. ಈ ಕಡೆ ಗೃಹಲಕ್ಷ್ಮಿ, ಗೃಹ ಜೊತೆಗೆ ಸಿಕ್ಕಷ್ಟು ಪ್ರತಿಕ್ರಿಯೆ ಇದಕ್ಕೆ ಸಿಗ್ತಾ ಇಲ್ಲ. ಬಿಕಾಸ್ ತಾಂತ್ರಿಕ ದೋಷದಿಂದಾಗಿ ಅರ್ಜಿಯನ್ನ ಹಾಕುವಂಥದ್ದೇ ಈಗ ಸವಾಲಾಗಿರುವಂಥದ್ದು. ಈ ಯುವ ನಿಧಿ ಅನ್ನುವಂಥದ್ದು ಅಪ್ಲೈ ಆಗ್ತಾ ಇರುವಂಥದ್ದು ಬರೀ ಈ ಇಯರ್ ಪಾಸ್ ಔಟ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಎಲ್ಲ ವಿವಿಗಳ ಅಂಕಪಟ್ಟಿಗಳು ಡಿಜಿಟಲೈಸೇಷನ್ ಆಗಿಲ್ಲ. ಯುವ ನಿಧಿಗೆ ಅಪ್ಲೈ ಮಾಡುವಂಥವರ ಸಂಖ್ಯೆನೇ ಇಳಿಮುಖ ಆಗೋಗಿದೆ. ಯುವ ಜನರಿಗೆ ಯುವ ನಿಧಿ ತಲುಪೋದ್ರಲ್ಲಿ ಆರಂಭಿಕ ವಿಘ್ನ ಎದುರಾಗಿದೆ. ನಾಳೆ ಬೇರೆ ಯಾರೆಲ್ಲ ನೋಂದಣಿ ಮಾಡಿಕೊಂಡಿದ್ದಾರೆ ಅವರಿಗೆ ದುಡ್ಡನ್ನು ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಹಾಕಿಕೊಂಡಿದೆ. ಆದರೆ
ಇದುವರೆಗೂ ಟೋಟಲ್ ಆಗಿ ಈ ವರ್ಷದ ಟಾರ್ಗೆಟ್ ಇರುವಂಥದ್ದು 5,29,000 ವಿದ್ಯಾರ್ಥಿಗಳು. ಅದರಲ್ಲಿ ಇದುವರೆಗೂ 61,000 ವಿದ್ಯಾರ್ಥಿಗಳು ಮಾತ್ರ ನೋಂದಣಿಯನ್ನ ಮಾಡಿಕೊಂಡಿರುವಂಥದ್ದು. ಅರ್ಜಿ ಹಾಕುವಲ್ಲಿ ಬೆಳಗಾವಿ ಫಸ್ಟು, ಬೆಂಗಳೂರು ಸೆಕೆಂಡ್ ಇದೆ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಲಾಸ್ಟ್ ಇರುವಂಥದ್ದು. ಸೊ ಆ ನೋಂದಣಿ ಪ್ರಕ್ರಿಯೆಯನ್ನ ಮಾಡಿಸುವಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ತಾಂತ್ರಿಕ ದೋಷ ಎದುರಾಗಿದೆ. ಆ ಒಂದು ಅಂಕಪಟ್ಟಿ ಸರಿಯಾಗಿ ಸಿಗ್ತಾ ಇಲ್ಲ, ಅದನ್ನು ಅಪ್ಲೋಡ್ ಮಾಡುವಂಥ ನಿಟ್ಟಿನಲ್ಲಿ ಅಂಕಪಟ್ಟಿಯನ್ನು ಒದಗಿಸ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ನಾನಾ ರೀತಿಯಾದಂಥ ರೀಸನ್ಗಳು ಸಿಗ್ತಾ ಇದ್ದಾವೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶರಣು ಹಂಪಿ, ಯುವ ನಿಧಿಗೆ ದುಡ್ಡನ್ನ ಹಾಕುವಂಥದ್ದಕ್ಕೆ ನಾಳೆಯಿಂದ ಚಾಲನೆಯನ್ನ ಕೊಡ್ತಾ ಇದೆ ಸರ್ಕಾರ. ಸೊ ಹೀಗಾಗಿ ಒಂದು ದೊಡ್ಡ ಸಮಾರಂಭವನ್ನ ಕೂಡ ಹಾಕೊಂಡಿರುವಂಥದ್ದು. ಆದ್ರೆ ಪ್ರತಿಕ್ರಿಯೆ ಮಾತ್ರ ತುಂಬಾ ನಿರಾಶಾದಾಯಕವಾಗಿರುವಂಥದ್ದು. ಸೊ ಅಲ್ಲಿ ನೋಂದಣಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ತೊಡ್ಕೊಳ್ತಾ ಇಲ್ಲ ವಿದ್ಯಾರ್ಥಿಗಳು, ಬಿಕಾಸ್ ತಾಂತ್ರಿಕ ಸಮಸ್ಯೆಗಳು ಜಾಸ್ತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ವಿವಿಗಳಿಗೆ ಸೂಚನೆ ಕೊಡುವಂಥ ಸಾಧ್ಯತೆ ಇದೆಯಾ? ನೋಂದಣಿ ಪ್ರಕ್ರಿಯೆ ಮತ್ತಷ್ಟು ಚುರುಕುಗೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ ಹೇಗೆ ಅಂತ? ಪೃಥ್ವಿ, ಆ ಕಾರ್ಯವನ್ನ ರಾಜ್ಯ ಸರ್ಕಾರ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಬಹಳ ಪ್ರಮುಖವಾದಂತ ಅಜೆಂಡಾ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳನ್ನ 100% ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಹೇಳಿ. ಈಗಾಗಲೇ 4 ಸ್ಕೀಮ್ಗಳೇನಿದಾವೆ ಗ್ಯಾರಂಟಿ ಸ್ಕೀಮ್ಗಳನ್ನ ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆದ್ರೆ ಯುವ ನಿಧಿ ಸ್ಕೀಮ್ಗೆ ಈಗಾಗಲೇ ಅನುಷ್ಠಾನಕ್ಕೆ ಅರ್ಜಿ ಆಹ್ವಾನ ಕೂಡ ಮಾಡಿದ್ದಾರೆ. ಆದ್ರೆ ಅರ್ಜಿ ಹಾಕುವವರ ಸಂಖ್ಯೆ ಬೇರೆ ಗ್ಯಾರಂಟಿ ಸ್ಕೀಮ್ಗಳು ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ. ಇಲ್ಲಿವರೆಗೂ 8% ಮಾತ್ರ ವಿದ್ಯಾರ್ಥಿಗಳೇನಿದ್ದಾರೆ, ಅದರಲ್ಲೂ ಕೂಡ ನಿರುದ್ಯೋಗಿಗಳಿದ್ದಾರೆ, ಅವರು ಅಪ್ಲೈ ಮಾಡಿರೋದು. ಅಪ್ಲೈ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ರೀತಿಯಾದಂತ ತೊಂದರೆಗಳಾಗ್ತಾ ಇದಾವೆ. ಇದರಲ್ಲಿ ಸಾಕಷ್ಟು ರೀತಿಯಾದ ತೊಂದರೆಗಳಲ್ಲಿ ಮೊದಲನೇದು ತಾಂತ್ರಿಕ ಸಮಸ್ಯೆಗಳು, ಮೊದಲನೇ ಪ್ರಮುಖವಾದಂತ ಅಂಶ. ಎರಡನೇ ಅಂಶ ಅಂಕಪಟ್ಟಿಗಳು ಸಿಗ್ತಾ ಇಲ್ಲ ಈಗ. ಯಾಕಂದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳು ಕೂಡ ನ್ಯಾಡ್ ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ನ್ಯಾಡ್ ಸಾಫ್ಟ್ವೇರ್ ನಲ್ಲಿ ಮಾರ್ಕ್ಸ್ ಕಾರ್ಡ್ ಗಳನ್ನ ಅಪ್ಲೈ ಮಾಡ್ಬೇಕಂದ್ರೆ ಅಲ್ಲಿ ಹಾಕ್ಬೇಕಾಗತ್ತೆ. ಅಲ್ಲಿಂದ ಈ ವಿದ್ಯಾರ್ಥಿಗಳು ಅಂಕಪಟ್ಟಿಯನ್ನ ತೆಗೆದುಕೊಳ್ಬೇಕು ಡಿಜಿಟಲೈಸ್ ಪ್ರಕಾರ. ಆದ್ರೆ ಅಲ್ಲಿ ಆ ಅಂಕಪಟ್ಟಿಯನ್ನೇ ಅಪ್ಲೋಡ್ ಮಾಡ್ತಿಲ್ಲ ಅನ್ನುವಂತ ದೊಡ್ಡ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಸೇರಿದಂತೆ ರಾಜ್ಯದಲ್ಲಿರುವಂತ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ಔಟ್ ಆದ್ರೂ ಕೂಡ ತಮ್ಮ ಅಂಕಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ಆಗದೆ ಇರುವಂತ ಅಸಹಾಯಕ ಪರಿಸ್ಥಿತಿ ಇದೆ. ಇನ್ನು ಮೂರನೇ ಅಂಶ ಅಂತಂದ್ರೆ 6 ತಿಂಗಳು ಆಗ್ಬೇಕು. ಈ ವರ್ಷ ಪಾಸ್ಔಟ್ ಆಗಿದ್ರು ಕೂಡ 6 ತಿಂಗಳು ಅವರು ಫಲಾನುಭವಿ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 6 ತಿಂಗಳ ನಂತರವೇ ಅವ್ರು ನಿರುದ್ಯೋಗಿ ಅಂತೇಳಿ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಹಣವನ್ನ DBT ಮೂಲಕ ಪ್ರತಿ ತಿಂಗಳು ಹಣವನ್ನ ಕೊಡುತ್ತೆ. ಸೊ ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ಬೇರೆ ಸ್ಕೀಮ್ಗಳಿಗೆ, ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಗೃಹಜ್ಯೋತಿಗೆ ಸಿಕ್ಕಷ್ಟು ಉತ್ತಮವಾದಂತ ಪ್ರತಿಕ್ರಿಯೆ ಈ ಯುವ ನಿಧಿ ಸ್ಕೀಮ್ಗೆ ಸಿಗ್ತಾ ಇಲ್ಲ. ಸಾಕಷ್ಟು ರೀತಿಯ ಅವೇರ್ನೆಸ್ ಮೂಡಿಸುವಂತ ಕಾರ್ಯನೂ ಕೂಡ ಆಗ್ಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಜಯಪುರದ ಸಿದ್ದೇಶ್ವರ ಜಾತ್ರೆಯಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ವ್ಯಾಪಾರಕ್ಕೆ ಮುಸ್ಲಿಮರಿಗೆ ಅವಕಾಶ ನೀಡದಂತೆ ಆಗ್ರಹಿಸಲಾಗ್ತಾ ಇದೆ. ಜಾತ್ರೆಗೆ 2 ದಿನ ಬಾಕಿ ಇರುವಂತ ಸಂದರ್ಭದಲ್ಲೇ ಜೋರಾಗಿದೆ ವಾಕ್ ಸಮರ. ಮುಸ್ಲಿಮರ ವಿಚಾರದಲ್ಲಿ ಯತ್ನಾಳ್ ಸೈಲೆಂಟ್ ಎಂಬ ಆರೋಪವನ್ನು ಮಾಡಲಾಗ್ತಾ ಇದೆ. ಶಾಸಕ ಯತ್ನಾಳ್ ಬಗ್ಗೆನೇ ಹಿಂದೂ ಮುಖಂಡರು ಆರೋಪವನ್ನು ಮಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯತ್ನಾಳ್ ಕುಟುಂಬಸ್ಥರೇ ವ್ಯಾಪಾರ ಮಾಡಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸಿದ್ದೇಶ್ವರ ದೇವಸ್ಥಾನದ ಬಳಿ ಹಿಂದೂ ಸಂಘಟನೆ ಮುಖಂಡರು ಹಾಕಿದ್ದಂತ ಬ್ಯಾನರ್ ಕೂಡ ತೆಗೆಸಿರುವಂತ ಸಿದ್ದೇಶ್ವರ ಸಂಸ್ಥೆಯವರು. ಇದರಿಂದಾಗಿ ಮತ್ತಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡರು. ನಾಳೆಯಿಂದ ಜನವರಿ 18ರವರೆಗೆ ನಡೆಯುವಂತ ಜಾತ್ರೆ 300ಕ್ಕೂ ಅಧಿಕ ಅಂಗಡಿಗಳನ್ನ ಹಾಕಲಾಗ್ತಾ ಇದೆ ಅಲ್ಲಿ. ಮೊದಲ ಆದ್ಯತೆ ಅಂತ ಹೇಳಿದ್ರು, ಎರಡನೇ ಆದ್ಯತೆ ಯಾರು? ಹಾಗಾದರೆ ಮುಸ್ಲಿಮರ? ಎರಡನೇ ಆದ್ಯತೆಯನ್ನು ಮುಸ್ಲಿಮರಿಗೆ ಕೊಡ್ತೀರಾ? ಹೌದು, ನಾನು ಇದನ್ನೇ ಹೇಳ್ತಾ ಇರೋದು, ಇದು ಬೇಡ. ನೀವು ಸಾಕಷ್ಟು ಈಗಾಗಲೇ ಸಿದ್ದೇಶ್ವರ ಸಂಸ್ಥೆಯನ್ನು ಬೆಳೆಸಿದ್ದೀರಿ. ಸಿದ್ದೇಶ್ವರ ಸಂಸ್ಥೆ ದೊಡ್ಡದಿದೆ. ನಿಮಗೆ ಆ ಬಿಡ್ಗಾಸು ಕೊಡುವಂಥ ಮುಸ್ಲಿಮರು ಅಂಗಡಿ ಹಾಕೋದಕ್ಕೆ ಯಾಕೆ ಬೇಕು? ಹೊಳಲ್ಕೆರೆಯಲ್ಲಿ ಪುರಸಭೆ ಸದಸ್ಯರು ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಪಟ್ಟಣದಲ್ಲಿ ಹೊಡೆದಾಟ ಆಗಿರುವಂಥದ್ದು. ಕಲ್ಲು ದೊಣ್ಣೆಗಳಿಂದ 2 ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ. ಹೊಳಲ್ಕೆರೆ ಪುರಸಭೆ ಮಾಜಿ ಸದಸ್ಯ KC ರಮೇಶ್ ಹಾಗೂ ಹಾಲಿ ಸದಸ್ಯೆ ಸುಧಾ ಬಸವರಾಜ್ ಗುಂಪಿನ ನಡುವೆ ಮಾರಾಮಾರಿಯಾಗಿದೆ. 14ನೇ ವಾರ್ಡಿನ ವಾಟರ್ ಟ್ಯಾಂಕ್ ಡೆಮಾಲಿಷನ್ ವಿಚಾರಕ್ಕೆ ಭಿನ್ನಾಭಿಪ್ರಾಯವಾಗಿ ಈ ಗಲಾಟೆ ನಡೆದಿರುವಂಥದ್ದು. ತಹಶೀಲ್ದಾರ್ ಎದುರೇ ಹೊಡೆದಾಡಿದ್ದಾರೆ. ಗಲಾಟೆ ವಿಡಿಯೋ ವೈರಲ್ ಆಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.